ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮ್ ಕರಿ ಮಾಡಿದ್ದೀನಿ. ತುಂಬಾ ಅದ್ಭುತವಾಗಿದೆ. ಮತ್ತು ಇನ್ನೊಂದು ಏನು ಅಂದರೆ, ನಾನು ಮಾಡ್ತಾಯಿರೋದು ಇವತ್ತು ಕೆಂಪು ಬಿರಿಯಾನಿ, ಅಂದರೆ ಕೆಂಪು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿರೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಬ್ಯಾಡಗಿ ಮೆಣಸಿನ್ಕಾಯ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕ್ತೀವಿಯಲ್ಲ, ಅದು ಅದೇ ಬೇರೆ. ಇದು ಹಸಿರು ಮೆಣಸಿನ್ಕಾಯಿ ಹಾಕ್ತೇನೆಯ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೂ. ನಾನು ಏನೇನು ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅಂದರೆ ನಾವು ಪಲಾವ್ಗೆ ಹಾಕುವಂತಹ ಐಟಮ್ಸು, ಚಕ್ಕೆ, ಮರಾಠ ಮೊಗ್ಗು ಮತ್ತು ಸೋಂಪು ಕಾಳು ಎಲ್ಲ ನಾವೇನೇನು ಪಲಾವ್ಗೆ ಹಾಕ್ಕೊತೀವೋ ಅದನ್ನೆಲ್ಲ ಹಾಕ್ಕೊಂಡು ನಾನು ಇದನ್ನು ಡೈರೆಕ್ಟಾಗಿ ರುಬ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಇದನ್ನು ರುಬ್ಬಿದ್ರೆ ನಿಮ್ಮ ಮಕ್ಕಳು ತಿನ್ನಬೇಕಾದ್ರೆ ಎಲ್ಲನೂ ಎತ್ತಿ ಸೈಡ್ಗಿಡೋದು ತಪ್ಪುತ್ತೆ. ಹಂಗಾಗಿ ನಾವು ಮಿಕ್ಸಿಲಿ ರುಬ್ಕೊಬಿಟ್ರೆ ಬೆಸ್ಟು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಏನಾದ್ರೂ ಹಾಗೇ ಹಾಕಿದ್ರೆ ಇವಾಗ ಮಕ್ಕಳುಗಳು ಸರಿಯಾಗಿ ತಿನ್ನಲ್ಲ. ಮತ್ತು ಅದೆಲ್ಲ ಎತ್ತಿ ಸೈಡಲ್ಲಿ ಇಡೋದಕ್ಕಿಂತ ನಾವು ಚೆನ್ನಾಗೆಲ್ಲ ನುಣ್ಣಗೆ ರುಬ್ಬು ಹಾಕಿದ್ರೆ ಮಕ್ಳ ಬಾಯಿಗೂ ಸಿಕ್ಕಲ್ಲ, ಅದು ಇದೆ ಅನ್ನೋದು ಗೊತ್ತಾಗಲ್ಲ. ಓಕೆ, ನಾನೊಂದು 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಟೊಮೊಟೊ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಏಕೆಂದರೆ ಟೊಮೊಟೊ ಬದಲು ಲೆಮನನ್ನು ಲಾಸ್ಟಲ್ಲಿ ಹಿಂಡಿದ್ರೂ ಚೆನ್ನಾಗಿರುತ್ತೆ. ಆದ್ರೂ ಹಂಗೂ ಮಾಡ್ಬೋದು, ಇಲ್ಲ ಟೊಮೊಟೊ ಬೇಕು ಅನ್ನೋರು ಹಾಕೋಬೋದು. ಲೆಮನನ್ನು ಲಾಸ್ಟಲ್ಲಿ ರೈಸ್ ಎಲ್ಲ ಆದಮೇಲೆ ಮೇಲ್ಗಡೆ ಸ್ವಲ್ಪ ಒಂದು ನಿಂಬೆಹಣ್ಣನ್ನು ಚೆನ್ನಾಗಿ ನಿಂಬಿಟ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬಿಟ್ಟರೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ನಮ್ಮ ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾಯಿರೋದು ಇವತ್ತು 2 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾವು 2.25 ಲೋಟ ನೀರನ್ನ ಹಾಕಲೇಬೇಕು. ರೈಸು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಅಂದರೆ ನಾವು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಬಿರಿಯಾನಿ ಅಂತ ಬಂದರೆ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕಬೇಕಾಗುತ್ತಲ್ವ. ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ತೊಳೆದು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರುವಂಥ ಮಶ್ರೂಮ್ನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಕರಿ ಮಾಡಿರೋದು ಮತ್ತು ಸ್ವಲ್ಪ ಬಿರಿಯಾನಿಗೆ ಹಾಕಿರೋದ್ರಿಂದ ಎರಡು ಕಡೆ ಮಶ್ರೂಮ್ನ ಹಾಕ್ಕೊಂಡು ಮಾಡಿರೋದು. ನೀವು ಏನಾದ್ರೂ ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಂಡು ಮಾಡಿ. ಎಲ್ಲ ಬೇಯಿಸಿದ್ಮೇಲೆ ತುಂಬ ನೀರೆಲ್ಲ ಹೋದ್ಮೇಲೆ ತುಂಬ ಕಮ್ಮಿ ಕಾಣಿಸುತ್ತೆ. ಇವಾಗ ಅಣಬೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀರು ಸುಂಡೋವರೆಗೂ ನಾವು ಸುಂಡಿಸ್ಕೊಬೇಕು. ನೀರೆಲ್ಲ ನೀಟಾಗಿ ಸುಂಡಿದ್ಮೇಲೆ ನಾವು ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈ ಟೈಮ್ನಲ್ಲೇ ನಾವು ಉಪ್ಪನ್ನು ಹಾಕ್ಕೊಂಡ್ರೆ ಅಣಬೆ ನೀಟಾಗಿ ಅದನ್ನು ಉಪ್ಪು ಖಾರನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದಕ್ಕೆ ನಾವು ಈಗಲೇ ಹಾಕ್ಕೋಬೇಕಾಗುತ್ತೆ. ಅದಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಾವು ನೀರೆಲ್ಲ ಸುಂಡೋವರೆಗೂ ಮಾಡ್ಕೊಬೇಕು. ಫಾಸ್ಟಲ್ಲೇ ಇಟ್ಕೊಡಿ, ಸ್ಲೋವಲ್ಲಿ ಏನು ಇಟ್ಕೊಂಡು ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಸ್ಲೋವಲ್ಲಿ ಬೇಯಿಸಿದ್ರೆ ತುಂಬ ಹೊತ್ತು ತೊಗೊಳುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಫಾಸ್ಟಲ್ಲಿ ಇಟ್ಕೊಂಡು ನೀರೆಲ್ಲನೂ ಸುಂಡಿಸ್ಬೇಕು. ಇದಕ್ಕೆ ನಾನಿವಾಗ ಕಾಬೂಲ್ ಕಡಲೆನ ಹಾಕೋತಾ ಇದ್ದೀನಿ. ಕಾಬೂಲ್ ಕಡಲೆ ಇಷ್ಟ ಇಲ್ಲ ಅನ್ನೋರು ಬಟಾಣಿನ ಹಾಕ್ಕೊಳ್ಳಿ. ಕಾಬೂಲ್ ಕಡಲೆ ಸ್ಕಿಪ್ ಮಾಡ್ಕೋಬೋದು. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಬೇಯಿಸ್ಕೊತಾ ಇರಬೇಕು. ಚೆನ್ನಾಗಿ ಬೇಯುತ್ತೆ. ಕಾಳೆಲ್ಲ ಚೆನ್ನಾಗಿ ಬೆಂದ ಮೇಲೆ ಅದು ನೀರೆಲ್ಲ ಸುಂಡೋದ್ಮೇಲೆ ನಾವು ಮಸಾಲನ್ನ ಇದಕ್ಕೆ ಅಂದರೆ ನೋಡಿ, ನಾನು ಅದು ನೀರು ಸುಂಡ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಳನ್ನ ಬೇಯಿಸ್ಕೊಂಡಿದ್ದೀನಲ್ಲ, ಅದರೊಳಗಡೆಗೆ ನಾನಿವಾಗ ರುಬ್ಬಿರುವಂತಹ ಮಸಾಲನ ಹಾಕೋತಾ ಇದ್ದೀನಿ. ಈಗ ಆ ರುಬ್ಬಿರೋ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿ, ಈಗ ಇದಕ್ಕೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕೋತಾ ಇದ್ದೀನಿ. ಮತ್ತು ಖಾರ ಹಾಕ್ಕೊಂಡಾದಮೇಲೆ ನಾವು ಆ ಗೊಜ್ಜಿಗೆ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಕಸೂರಿ ಮೆಥಿನ ಮೇಲ್ಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅದ್ಭುತವಾದಂತಹ ಬಿರಿಯಾನಿ ರೆಡಿ.
ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಇದಕ್ಕೆ ಮುಚ್ಚಳ ಮುಚ್ಕೊಂಡು ಒಂದು 2 ವಿಷಲೋ 3 ವಿಷಲೋ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಕುಕ್ಕರಲ್ಲಿ 2 ವಿಷಲ್ಗೆಲ್ಲ ನೀಟಾಗಿ ಬೆಂದ್ಬಿಡುತ್ತೆ. ಈಗ ನೋಡಿ ಬಿರಿಯಾನಿ ರೆಡಿ. ಸಖತ್ತಾಗಿ ಟೇಸ್ಟಿಯಾಗಿ ಸೂಪರಾಗಿದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಅಂದರೆ ಕ್ಯಾಮ್ರಾ ಒಂದು ಸ್ವಲ್ಪ ಸರಿಯಾಗಿ ಬರ್ದಿರೋದ್ರಿಂದ ರೆಡ್ ಕಲರ್ ಕಾಣಿಸ್ತಾ ಇಲ್ಲ. ಫುಲ್ಲು ರಿಯಲ್ ಅಂದರೆ ನಮ್ಮ ನಿಜವಾಗಿ ನೋಡಿದ್ರೆ ಫುಲ್ ರೆಡ್ ಕಲರೇ ಸಖತ್ತಾಗಿತ್ತು. ಈಗ ನಾನು ಗ್ರೇವಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಗ್ರೇವಿನ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಮಶ್ರೂಮ್ ಮತ್ತು ಕಾಬೂಲ್ ಕಡಲೆ ಎರಡನ್ನೂ ಹಾಕಿ ಕರಿ ಮಾಡಿದ್ದೀನಿ. ಸಖತ್ತಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಬಿರಿಯಾನಿಗೂ ಮಶ್ರೂಮ್ ಕರಿಗೂ ಸಖತ್ತಾಗಿ ಸೂಟಬಲ್ ಆಗ್ತಾಯಿತ್ತು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ಆಗೇ ಆಗುತ್ತೆ. ನಿಮಗೆ ಈ ಥರ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಂಡು ತಿನ್ನಿ.